ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಒಂದು ಪಾದಯಾತ್ರೆಗೆ ನಿರ್ಧರಿಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನಾ ಸಭೆ ನಡೀತಾ ಇದೆಯಲ್ಲ, ಅಲ್ಲಿ ಈ ಘೋಷಣೆ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಘೋಷಣೆಯನ್ನ ಮಾಡಿದ್ದಾರೆ. ಶೀಘ್ರದಲ್ಲೇ ಪಾದಯಾತ್ರೆಯ ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಪ್ರತಿಭಟನೆ ಅಂತ್ಯ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಟೌನ್ಶಿಪ್ ವಿಚಾರವಾಗಿ ಇವತ್ತು ಅದನ್ನು ವಿರೋಧಿಸಿ ರೈತರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಇವತ್ತು ನಡೆಸಿತ್ತು. ಆ ಪ್ರತಿಭಟನೆಯಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ, ಬಿಡದಿ ಟು ಬೆಂಗಳೂರು ಅನ್ನೋ ಘೋಷಣೆಯನ್ನ ಮಾಡಲಾಗಿದೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು, ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು, ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಸೊ ಇದು ಅಲ್ಲಿಗೆ ಕೇವಲ ಇದು ಬಿಡದಿ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಇದು ಏರ್ಪೋರ್ಟ್ ವಿಚಾರ ಕೂಡ ಈಗ ಇದ್ರ ಜೊತೆಗೆ ಸೇರ್ಕೊಳ್ತಾ ಇದೆ. ಕನಕಪುರದ ಸುತ್ತಮುತ್ತ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ DK ಶಿವಕುಮಾರ್ ಅವರ ಪ್ರಯತ್ನ ಇದೆ ಅನ್ನುವಂಥದ್ದು ಏನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ಆದರೆ ಬಿಜೆಪಿ ಈಗ ಏನು ಹೇಳ್ತಾ ಇದೆ ಅಂತ ಅಂದ್ರೆ, ಬಿಜೆಪಿನೂ ಅದೇ ಹೇಳ್ತಾ ಇದೆ, ಬಹಳಷ್ಟು ಎಕ್ಸ್ಪರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು. ತುಮಕೂರು ಅಕ್ಕಪಕ್ಕ ಮಾಡಿದ್ರೆ ಒಂದು ಬೆಂಗಳೂರಿಗೆ ಹತ್ರ, ಎರಡನೇದಾಗಿ ನ್ಯಾಷನಲ್ ಹೈವೇಸ್ ಎಲ್ಲ ಹಾದು ಹೋಗುವಂತ ಜಾಗ, ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಇದೆಲ್ಲ ಬಹಳ ಅನುಕೂಲ. ಮೂರನೇದಾಗಿ ಮಧ್ಯ ಕರ್ನಾಟಕದ ಹತ್ತತ್ರ ಬರೋ ಕಾರಣಕ್ಕಾಗಿ ಕರ್ನಾಟಕದ ಇತರ ಭಾಗಗಳಿಗೂ ಅನುಕೂಲ ಆಗುತ್ತೆ. ಈಗ ನೋಡಿ ನೀವು ದೇವನಹಳ್ಳಿ, ಹೌದು ಅದು ಏನೇ ಉಪಯೋಗ ಆದ್ರೂ ಅದು ನಮ್ಗಿಂತ ಹೆಚ್ಚಿನ ಲಾಭ ಪಡಿತಿರೋದು ಈಗ ಆಂಧ್ರ ಪ್ರದೇಶನೇ. ಅದ್ರ ಅಕ್ಕಪಕ್ಕನೇ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಹಬ್ಗಳನ್ನು ಮಾಡ್ಕೊಂಡಿದ್ದಾರೆ. ನಾವೀಗ ಒಂದು ಏರ್ಪೋರ್ಟಿಗೆ ಹೋಗ್ಬೇಕು ಅಂದ್ರೆ 1.5 ಗಂಟೆ ಅದಕ್ಕೆ ಮೀಸಲಿಡಬೇಕು. ಟ್ರಾಫಿಕ್ ಆಯ್ತು ಅಂದ್ರೆ ಅರ್ಧ ದಿನ ಕರ್ನಾಟಕದವ್ರು. ಹಂಗಾಗಬಾರ್ದು ಅಂದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಮತ್ತೊಂದು ಏರ್ಪೋರ್ಟ್ ಮಾಡ್ಬೇಕು. ಅವಾಗ ಬೆಂಗಳೂರು ಅಲ್ಲ, ಕರ್ನಾಟಕದ ಈಗ ನೋಡಿ ದಾವಣಗೆರೆ, ಶಿವಮೊಗ್ಗ, ಆ ಕಡೆ ಚಿತ್ರದುರ್ಗ, ಇವ್ರಿಗೆಲ್ಲ ಅನುಕೂಲ ಆಗುತ್ತೆ ಈ ಶಿರಾ ಸುತ್ತಮುತ್ತ ಭಾಗದಲ್ಲಿ ಮಾಡಿದ್ರೆ. ನಂಬರ್ 1. ಎರಡನೇದಾಗಿ ಭೌಗೋಳಿಕವಾಗಿಯೂ ಕೂಡ ಆ ಜಾಗ ಬಹಳ ಸಮತಟ್ಟವಾದಂತ ಜಾಗ ಆಗಿರುವಂತ ಕಾರಣಕ್ಕಾಗಿ ಈ ಏರ್ಪೋರ್ಟ್ ಬಹಳ ಅನುಕೂಲ ಅಂತ. ಕನಕಪುರ ಬಹಳ ಗುಡ್ಡ ದಿಣ್ಣೆ ಈ ತರ ಜಾಗ ಆಗುತ್ತಾ, ಇದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಬಿಜೆಪಿ ಬಹುಶಃ ಇದನ್ನ ಬಹಳ ಮುನ್ನೆಲೆಗೆ ತರ್ತಾ ಇದೆ ಈ ವಿಷಯವನ್ನ ಅಂತ ಅಂದ್ಕೊಳ್ತಾ ಇದೀವಿ. ಯಾಕಂದ್ರೆ ಈಗ ವಿಚಾರ ಪ್ರಸ್ತಾಪ ಆಗಿರುವಂತ ಸಂದರ್ಭ ನೋಡಿದ್ರೆ ಇದು ಕೇವಲ ಘೋಷಣೆಗೆ, ಮಾತಿನ ಯುದ್ಧಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಅಥವಾ ಮುಂದುವರೆದ ಭಾಗವಾಗಿ ಏನಾದ್ರು ಹೋರಾಟ ಮಾಡ್ತಾರೋ ಇವರು ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ತನಕದ ಇವರ ಹಿಸ್ಟ್ರಿಯನ್ನ ನೋಡಿದ್ರೆ ಏನಂತ ದೊಡ್ಡ ಹೋರಾಟ ಸರ್ಕಾರದ ವಿರುದ್ಧವಾಗಿ ಇಶ್ಯೂಸ್ ಇದ್ರೂ ಕೂಡ ಇವರೇನು ಮಾಡಿಲ್ಲ. ಆ ಕಾರಣಕ್ಕಾಗಿ ಮುಂದಿನ ಹಂತದಲ್ಲಿ ಇವುಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಕಿರಣ್ ಹನಿಯಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಒಂದು ಬಿಡದಿ ವಿಚಾರವಾಗಿ ತನ್ನ ಮುಂದಿನ ಹೋರಾಟ ಏನು ಅನ್ನುವಂಥದ್ದು ಇವತ್ತು ಕ್ಲಿಯರ್ ಆಗಿದೆ ಬಿಜೆಪಿಯದ್ದು. ಅದು ಒಂದು ಪಾದಯಾತ್ರೆ ಮುಖೇನವಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನ ಮುನ್ನೆಲೆಗೆ ತರೋ ಪ್ರಯತ್ನ ಮಾಡ್ತಾ ಇದೆ. ಅಗೇನ್ ಇವತ್ತೊಂದು ಏರ್ಪೋರ್ಟ್ ವಿಚಾರ ಕೂಡ ಪ್ರಸ್ತಾಪ ಆಯ್ತಲ್ಲ, ಬಹುಶಃ ಇದನ್ನ ಹೇಗೆ ತನ್ನ ಮುಂದಿನ ಹೋರಾಟದ ಪಟ್ಟಿಗೆ ಸೇರಿಸ್ಕೊಳ್ತಾ ಇದೆ ಬಿಜೆಪಿ? ಏನ್ ಕತೆ ಕಿರಣ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕಿರಣ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡೋಣ. ಏರ್ಪೋರ್ಟ್ ವಿಚಾರವಾಗಿ ಇವತ್ತು ಬಿಜೆಪಿ ಬಹಳ ಕ್ಲಿಯರ್ ಆದಂಥ ಒಂದು ಸಂದೇಶವನ್ನು ಕೊಟ್ಟಿದೆ. ಕನಕಪುರದಲ್ಲಿ ಏರ್ಪೋರ್ಟ್ ಮಾಡುವಂಥ ಪ್ರಸ್ತಾವನೆ ಜೊತೆಗೆ ಆ ಪ್ರಯತ್ನ ಇದನ್ನು ಕೈಬಿಟ್ಟು ತುಮಕೂರು ಭಾಗದಲ್ಲಿ ಏರ್ಪೋರ್ಟ್ ಆಗಬೇಕು ಅನ್ನುವಂಥದ್ದನ್ನು ಈಗ ಮುನ್ನೆಲೆಗೆ ತರ್ತಾ ಇದೆ. ಆಮೇಲೆ ಬಿಡದಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಪಾದಯಾತ್ರೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಬಹಳ ಬೃಹತ್ ಪಾದಯಾತ್ರೆಗೆ ಈಗ ಸಿದ್ಧತೆ ಆಗ್ತಾ ಇರೋದು ಅಂತ ಕಾಣಿಸುತ್ತೆ. ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೊಟ್ಟಿರುವಂತಹ ಹೇಳಿಕೆ. ರಾಜ್ಯ ಸರ್ಕಾರ ರೈತರ ಬೆನ್ನಿಗೆ ಚೂರಿ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಲಿ ಇವರು.
ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಬಹುಶಃ ನಾನು ಅನೇಕ ಮಂದಿ ಮಾತಾಡಿದಂತ ಟೈಮಲ್ಲಿ ಅವರು ಆ ಕನಸಿನ ಯೋಜನೆ ಏನಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕನಸಿನ ಯೋಜನೆ ಅದು ರಿಯಲ್ ಎಸ್ಟೇಟಿನ ಏನು ಬ್ರೋಕರ್ಗಳು ಇದಾರೋ ಅವ್ರಿಗೆ ಆದಾಯ ಮಾಡಿಕೊಂಡಂತ ಯೋಜನೆ ಇವತ್ತು ಸಾಮಾನ್ಯ ಮುಖ್ಯಮಂತ್ರಿಗಳು ತಂದಾರ. ಬಹುಶಃ ಇವತ್ತು ನೋಡಿದಂತ ಟೈಮಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕೆಂದ್ರೆ ನೋಡ್ತಿದಾರೋ ಯಾರಿಗೆ ಎಷ್ಟು ಉಪಯೋಗ ಅಂತ ವಿಚಾರ ತಗೊಂಡಂತ ಟೈಮಲ್ಲಿ ಬಿಡದಿ ಟೌನ್ಶಿಪ್ ಅಂತ ಏನು ಮಾಡಕ್ ಹೋಗಿದರೋ ಸರ್ಕಾರಕ್ಕೆ ನನ್ನ ಲಾಭ ಇದೆ ಇದರಿಂದ, ಜನರಿಗೆ ನನ್ನ ಲಾಭ ಇದೆನಾ, ರೈತರಿಗೆ. ಕಿರಣ್ ಹಣಿಯಾಡ್ಕ ನಮ್ಮ ಜೊತೆಗೆ ಮತ್ತೆ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಒಂದು ಬಿಡದಿ ವಿಚಾರವಾಗಿ ತನ್ನ ಹೋರಾಟ ಹೇಗಿರುತ್ತೆ ಮುಂದುವರೆದ ಭಾಗವಾಗಿ ಅನ್ನುವಂಥದ್ದು ಇವತ್ತೊಂದು ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದೆ. ಇದಕ್ಕೊಂದು ಆ್ಯಡ್ ಆನ್ ಅಂತ ಅಂದ್ರೆ ಬಹುಶಃ ಏರ್ಪೋರ್ಟ್ ವಿಚಾರವಾಗಿ, ಯಾಕಂದ್ರೆ ಈಗ ಕನಕ್ಪುರನೋ ಅಥವಾ ಈ ನೆಲಮಂಗಲ ಭಾಗದಲ್ಲಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಪ್ರಸ್ತಾವನೆಗಳ ಸಂದರ್ಭದಲ್ಲೇ ತುಮಕೂರು ವಿಚಾರವನ್ನ ಇವತ್ತು ಬಿಜೆಪಿ ಮುನ್ನೆಲೆಗೆ ತರ್ತಾ ಇದೆ. ಅದು ಸಾಧಕ ಬಾಧಕಗಳು ಈಗ ಆಲ್ರೆಡಿ ಬೇರೆ ಕಡೆ ಬಹಳ ಚರ್ಚೆಯಲ್ಲಿದೆ. ಏರ್ಪೋರ್ಟ್ ತುಮಕೂರು ಭಾಗದಲ್ಲಾದ್ರೆ ಏನ್ ಅನುಕೂಲ ಅಂತ. ಇದು ಕೇವಲ ಸ್ಟೇಟ್ಮೆಂಟ್ಗೆ ಸೀಮಿತನ, ಮುಂದಿನ ಹಂತದಲ್ಲಿ ಇದೊಂದು ದೊಡ್ಡ ಆಂದೋಲನದ ರೀತಿಯಾಗಿ ಏನಾದ್ರು ರೂಪಿಸುವಂತ ಪ್ರಯತ್ನನ ಇದು? ಏನ್ ಕತೆ ಕಿರಣ್? ಮಲ್ತೇಶ್, ಬಿಜೆಪಿ ಇವತ್ತು ಘೋಷಣೆ ಮಾಡಿರುವಂತಹ ರೀತಿಯನ್ನು ನೋಡಿದ್ರೆ ಇವತ್ತು ಬಿಡದಿ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮುಖ್ಯಮಂತ್ರಿಗಳಿಗೆ ಎರಡನೇ ಏರ್ಪೋರ್ಟ್ ವಿಚಾರವಾಗಿ ಪತ್ರವನ್ನ ಬರೆದಿರುವಂತಹ ವಿಚಾರವನ್ನ ನೋಡಿದ್ರೆ ಮುಂದಿನ ಹಂತದ ಹೋರಾಟದಲ್ಲಿ ಏರ್ಪೋರ್ಟ್ ವಿಚಾರವನ್ನ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಬಿಜೆಪಿ ಆರೋಪ ಮಾಡ್ತಿರುವಂತದ್ದು ಎರಡನೇ ವಿಮಾನ ನಿಲ್ದಾಣವನ್ನ ಕನಕಪುರಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪವಾಗಿದೆ. ಹೀಗಾಗಿ ಸುದೀರ್ಘವಾದಂತಹ ಬಹಿರಂಗ ಪತ್ರವನ್ನು ಬರೆದಿರುವಂತಹ BY ವಿಜೇಂದ್ರ ಅವರು ಬಿಡದಿ ಟೌನ್ಶಿಪ್ ನ ರೀತಿಯಲ್ಲಿ ಏರ್ಪೋರ್ಟ್ ವಿಚಾರವನ್ನು ಕೂಡ ಮತ್ತೊಂದು ವಿವಾದವನ್ನಾಗಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವಂತ ಒಂದು ವಿಚಾರವನ್ನ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದರ ಜೊತೆಗೆ DCM ಡಾಕ್ಟರ್ G ಪರಮೇಶ್ವರ್ ಅವರು ಈಗಾಗಲೇ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರುವಂತಹ ರೀತಿಯಲ್ಲಿ ತುಮಕೂರು ಭಾಗದಲ್ಲಿ ಏರ್ಪೋರ್ಟ್ ಆದ್ರೆ ಎಲ್ಲ ಭಾಗಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಿಡದಿ ಟೌನ್ಶಿಪ್ ಕುರಿತಾದಂತಹ ಹೋರಾಟದ ಸಂದರ್ಭದಲ್ಲೇ ಈ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿರುವಂತದ್ದನ್ನು ನೋಡಿದ್ರೆ ಬಿಡದಿ ಹೋರಾಟದ ನಂತರ ಬಿಜೆಪಿ ಮತ್ತೆ ಈ ಎರಡನೇ ಏರ್ಪೋರ್ಟ್ ವಿಚಾರವನ್ನ ಅಥವಾ ತುಮಕೂರು ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಟವನ್ನ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತದೆ. ಈ ಹಿಂದೆ ಹಾವೇರಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲೂ ಕೂಡ 2 ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಈ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ರು. ಇದೀಗ ಮತ್ತೆ ಎರಡನೇ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಎರಡನೇ ಏರ್ಪೋರ್ಟ್ ವಿಚಾರವನ್ನ ಮುನ್ನೆಲೆಗೆ ತಂದು ಈ ವಿಚಾರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ವಿಚಾರಗಳನ್ನು ನೋಡಿದ್ರೆ ಎರಡನೇ ಏರ್ಪೋರ್ಟ್ ವಿಚಾರದಲ್ಲೂ ಕೂಡ ಬಿಜೆಪಿ ಹೋರಾಟಕ್ಕಿಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ವೇಳೆ ಬಿಡದಿ ಹೋರಾಟದಲ್ಲಿ ಟೌನ್ಶಿಪ್ ಹೋರಾಟದಲ್ಲಿ ತಾರ್ಕಿಕ ಅಂತ್ಯಕ್ಕೆ ತಲುಪಿ ಬಿಜೆಪಿ ಅಂದುಕೊಂಡಂತ ರೀತಿಯಲ್ಲಿ ಹೋರಾಟ ಸಾಗಿದ್ರೆ ಖಂಡಿತವಾಗಿ ಕೂಡ ಎರಡನೇ ಏರ್ಪೋರ್ಟ್ ವಿಚಾರದಲ್ಲಿ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡೆದು ತುಮಕೂರು ಭಾಗದಲ್ಲಿ ಮಧ್ಯ ಕರ್ನಾಟಕಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕನ್ನುವಂತ ಒತ್ತಡಕ್ಕೆ ಬಿಜೆಪಿ ಮುಂದಾಗುವಂತಹ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು.